ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ನಿನ್ನೆಯ ಕಂಟಿನ್ಯೂಷನ್ ವ್ಲಾಗು. ಸೊ ನಿನ್ನೆ ವ್ಲಾಗಲ್ಲಿ ನಾನು ನನ್ನ ಮಾರ್ನಿಂಗ್ ರೂಟೀನು, ಹಾಗೆ ಬ್ರೇಕ್ಫಾಸ್ಟು, ಮತ್ತು ತನ್ನ ಕಾಲೇಜಿಗೆ ಕಳಿಸಿದ್ದು, ಮನೆ ಕ್ಲೀನಿಂಗ್ಸು, ಈ ಥರದ್ದೆಲ್ಲ ಹಾಕಿದ್ದೆ. ಅದರ ಜೊತೆಗೆ ಒಂದಷ್ಟು ನಮ್ಮ ಲೈಫ್ ಬಗ್ಗೆ ಕೂಡ ವಿಷಯಗಳನ್ನ ತಿಳಿಸಿದ್ದೆ. ತನು ಎಜುಕೇಷನ್ ಬಗ್ಗೆ ಹೇಳಿದ್ದೆ. ಹಾಗೆ ಕಂಪ್ಯಾರಿಟಿವ್ಲಿ ಮುಂಚೆಗೂ ಈಗೂ ಹೇಗಿದ್ದೀನಿ ಅಂತ ಕೂಡ ಹೇಳಿದ್ದೆ. ಹಾಗೆ ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಸ್ನಾನ ಎಲ್ಲ ಮುಗಿಸಿ ಬಂದು ಇನ್ನು ಪೂಜೆ, ಅಡುಗೆ ಆ ಕೆಲಸಗಳೆಲ್ಲ ಇದೆ. ಸೊ ಇದು ಲೆಂತಿ ವ್ಲಾಗು. ಹಾಗೆಯೇ ವಿಡಿಯೋ ಕ್ವಾಲಿಟಿ ಕೂಡ ಸ್ವಲ್ಪ ಲೋ ಇದೆ, ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ನಂದು ಫೋನ್ ಯಾಕೋ ಪ್ರಾಬ್ಲಮ್ ಆಗ್ತಾಯಿದೆ. ಫೋನಲ್ಲಿ ಅಲ್ಲೇ ನಾನು ತಗೊಂಡು ಒಂದು 4 ಇಯರ್ಸ್ ಆಗ್ತಾ ಬಂತು. ಇತ್ತೀಚೆಗೆ ಸ್ಟೋರೇಜ್ ಪ್ರಾಬ್ಲಮಿಂದ ಕ್ಲಾರಿಟಿ ಕಡಿಮೆ ಆಗ್ತಾಯಿದೆಯೋ ಅಥವಾ ಏನು ಅಂತ ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ಕ್ಲಾರಿಟಿ ಕಡಿಮೆ ಆಗ್ತಾಯಿದೆ. ಸೊ ನನ್ನ ಹಸ್ಬೆಂಡ್ ಹತ್ರ ಈಗ ಫೋನ್ ತೊಗೋಬೇಕು, ಅವ್ರ ಫೋನ್ನ ಇಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಫೋನ್ನ ಕೇಳಿದ್ದೀನಿ. ಅದರಲ್ಲಿರೋದು ಫೋನಲ್ಲಿರೋದನ್ನೆಲ್ಲ ಬೇರೆದಕ್ಕೆಲ್ಲ ಇದು ಮಾಡಿಕೊಂಡು ಖಾಲಿ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಫೋನ್ ತೊಗೊಂಡ್ರೆ ಇನ್ನು ವೀಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಫೋನು ಓಪೋ ಫೋನು ಸ್ವಲ್ಪ ಭಾರ ಇದೆ. ನಂಗೆ ಆ ಭಾರ ಇರೋದ್ರಿಂದ ಫೋನ್ ಅಷ್ಟೊಂದು ಇಷ್ಟ ಆಗ್ತಾಯಿರಲಿಲ್ಲ. ಬಟ್ ವೀಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಈಗ ಅದನ್ನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಸ್ನಾನ ಎಲ್ಲ ಮಾಡಿ, ಹಾಗೆ ಇನ್ನು ಎಲ್ಲ ಮನೆಯೆಲ್ಲ ಒರೆಸ್ಬಿಟ್ಟಿದ್ದೆ. ಇನ್ನು ದೇವ್ರ ಮನೆಯೆಲ್ಲ ಸ್ನಾನ ಮುಗಿಸ್ಕೊಂಬಂದು ದೇವ್ರ ಮನೆಯೆಲ್ಲ ಒರೆಸಿ, ಇನ್ನು ಹೊಸ್ಲಿಗೆಲ್ಲ ಸ್ವಲ್ಪ ಅರಿಶಿಣ, ರಂಗೋಲಿ, ಕುಂಕುಮ ಅದೆಲ್ಲ ಇಟ್ಟು ಮಾಡ್ತಾಯಿದ್ದೀನಿ. ಹಾಗೆಯೇ ತುಂಬ ಜನರ ಪ್ರಶ್ನೆ ಇನ್ನೂ ಕೂಡ ಕೆಲವರು ಹೊಸದಾಗಿ ಬಂದಿರೋವಂಥವ್ರು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾನೆ ಇರ್ತೀರ. ಸೊ ಹಾಗಾಗಿ ಈ ವಿಡಿಯೋದಲ್ಲೂ ಕೂಡ ಒಂದು ಸ್ವಲ್ಪ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ. ಕೆಲವ್ರ ಪ್ರಶ್ನೆ, ಅಮ್ಮ ಮನೆ ಇದೆ, ಅತ್ತೆ ಮನೆ ಇದೆ, ನಿಮ್ಮದೇ ಮನೆ ಇದೆ, ನೀವು ಅಲ್ಲೇ ಇರ್ಬೋದಲ್ಲ, ಇಲ್ಲ ನಿಮ್ಮ ಅಮ್ಮ ಮನೆಯಲ್ಲಿ ಇರ್ಬೋದು ಅಥವಾ ನಿಮ್ಮ ಅತ್ತೆ ಮನೆಯಲ್ಲೇ ಇರ್ಬೋದಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಕೆಲವ್ರು ಕೇಳಿದ್ದೀರ. ಸೊ ಅಮ್ಮನ ಮನೆಯಲ್ಲಿ ಇರೋದಾಗಲಿ ಅತ್ತೆ ಮನೆಯಲ್ಲಿ ಇರೋದಾಗಲಿ ಸದ್ಯಕ್ಕೆ ಬೇಡ ಅಂತ ನನ್ನ ನಿರ್ಧಾರ. ಇವಾಗ ಅವರು ಇಂಡಿಪೆಂಡೆಂಟಾಗಿ ಒಬ್ಬೊಬ್ಬರೇ ಇದ್ದಾರೆ. ಆ ಲೈಫಿಗೆ ಅವ್ರು ಸೆಟ್ ಆಗಿಬಿಟ್ಟಿದ್ದಾರೆ, ಆರಾಮಾಗಿದ್ದಾರೆ. ನಾವು ಹೋಗಿ ಅಲ್ಲಿ ಇದ್ದರೆ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಯಾಕಂದರೆ ಬೆಳಗ್ಗೆನೇ ಅವ್ರು ಎದ್ದೇಳ್ತಾರೆ, ಅವ್ರ ಕೆಲಸಗಳೇನಿರುತ್ತೆ ಅದನ್ನು ಪಟ ಪಟ ಮಾಡ್ಕೋತಾರೆ, ಅವರು ಡ್ಯೂಟಿಗೆ ಹೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಅತ್ತೆ ಮನೆ ಇರೋದು ಸಿಟಿಯಲ್ಲಿ, ನಮ್ಮ ಮನೆ ಪಕ್ಕ ಅಲ್ಲೇ ಇದೆ ಮಾರ್ಕೆಟ್ ರಸ್ತೆ. ಸೊ ನಾವು ಅಲ್ಲಿದ್ದರೆ ತನುಗಲ್ಲಿ ಓದೋದಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ನಾನು ಅಲ್ಲಿ ವಾತಾವರಣ ಬೇಡ, ಶಬ್ದ ಜಾಸ್ತಿ, ಇನ್ನು ಅಕ್ಕಪಕ್ಕ ಕಿರಿಕಿರಿ ಅನಿಸುತ್ತೆ ಅನ್ನೋದಕ್ಕೋಸ್ಕರನೇ ಇಲ್ಲಿ ಬಂದು ಮನೆ ಮಾಡ್ಕೊಂಡಿರೋದು. ಇಲ್ಲಿ ಅವಳಿಗೆ ಓದೋದಕ್ಕೆ ಚೆನ್ನಾಗಿದೆ, ವಾತಾವರಣ ಎಲ್ಲದಕ್ಕೂ ಅನುಕೂಲ ಇದೆ ಅಂತಲೇ. ಹಾಗೆ ನಿನ್ನ ಅಮ್ಮ ಮನೆ ಅಂತಂದರೆ ನನಗೇನು ಸದ್ಯಕ್ಕೆ ನಮ್ಮ ಊರಲ್ಲೆಲ್ಲ ಹೋಗಿರೋದಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ಆಮೇಲೆ ಹಂಗಂತಲೇ ನಾನು ಹೇಳೋಕ್ಕಾಗಲ್ಲ. ಮುಂದೆ ನಾವು ಅಲ್ಲಿ ಹೋಗಿ ಇರುವಂಥ ಸಿಚುವೇಶನ್ ಬಂದರೆ ಖಂಡಿತ ಹೋಗ್ತೀನಿ. ಯಾಕಂದರೆ ಈಗ ಸದ್ಯಕ್ಕೆ ನಮ್ಮ ಅಮ್ಮರಿಗೆ ಇಂಡಿಪೆಂಡೆಂಟಾಗಿ ಅಮ್ಮ ಇರೋದರಿಂದ ಅವ್ರಿಗೆ ಆರಾಮಿದೆ, ಅಲ್ಲಿ ಆರಾಮಾಗಿದ್ದಾರೆ. ಅವ್ರಿಗೆ ನಮ್ಮ ಅವಶ್ಯಕತೆ ಬೇಕೇ ಬೇಕು ಅನಿಸಿದಾಗ, ನಾವು ಇರಲೇಬೇಕಾದಂಥ ಸಿಚುವೇಶನ್ ಬಂದಾಗ ಡೆಫಿನೆಟ್ಲಿ ನಾನು ಅಲ್ಲೋಗಿ ಇರ್ತೀನಿ. ಸದ್ಯಕ್ಕೆ ಇಲ್ಲಿ ನಾವು ಆರಾಮಾಗಿದ್ದೀವಿ, ಅಲ್ಲಿ ಅವ್ರು ಆರಾಮಾಗಿದ್ದಾರೆ. ಇನ್ನು ನಮ್ಮ ಅತ್ತೆ ಮನೆ, ಅವ್ರ ಮನೆಯಲ್ಲಿ ಹೋಗಿ ಅಲ್ಲಿ ಇರೋದಕ್ಕೆ, ಅವ್ರದ್ದು ಮನೆ ಸ್ವಲ್ಪ ಚಿಕ್ಕನೇ ಇದೆ, ಅವ್ರು ಸಿಂಗಲ್ ಆಗಿದ್ದಾರಲ್ವ, ಚಿಕ್ಕದಿದೆ ಒಂದು. ಆಮೇಲೆ ಅವರಿಗೆ ನನ್ನ ಹಸ್ಬೆಂಡ್ ಒಬ್ಬರೇ ಮಗ ಅಲ್ಲ, ಅವರಿಗೆ ಇನ್ನೂ ಕೂಡ 2 ಗಂಡು ಮಕ್ಕಳಿದ್ದಾರೆ, ಸೊಸೆಯಂದಿರಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಸೊ ಅವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು ಹೋಗಿ ಅಲ್ಲಿ ಇರೋದಕ್ಕೆ ಸರಿನೂ ಹೋಗೋದಿಲ್ಲ, ನಮಗೆ ಅಲ್ಲಿ ಸೆಟ್ ಆಗೋದಿಲ್ಲ. ನಾವು ದೂರನೇ ಇರ್ತಾ ಬಂದುಬಿಟ್ಟಿದ್ದೀವಿ ತುಂಬ ವರ್ಷದಿಂದ, ಹಾಗಾಗಿ ದೂರನೇ ಇದ್ದೀವಿ. ಸೊ ದೂರ ಇದ್ದಷ್ಟು ಇನ್ನು ಚೆನ್ನಾಗಿರ್ತೀವಿ ಅಂತಲೇ ನನ್ನ ಭಾವನೆ. ಹಾಗೆ ನಾವು ಈಗ ಮನೆ ಕಟ್ಕೋಬೇಕಾದ್ರೆ ಲಾಕ್ಡೌನ್ ಟೈಮಲ್ಲಿ ಊರಿಗೆ ಬಂದಾಗ ಅಲ್ಲೇ ಇದ್ವಿ, ಅಲ್ಲೇ ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ಮನೇನ ಕಟ್ಕೊಂಡಿದ್ದು ನೀವು ನನ್ನ ಹಳೆ ವೀಡಿಯೋಸ್ಗಳಲ್ಲೆಲ್ಲ ನೀವು ನೋಡಿರ್ತೀರ. ಸೊ ಹಾಗಾಗಿ ಇರಬಾರ್ದು ಅಂತ ಏನಿಲ್ಲ, ಸದ್ಯಕ್ಕೆ ಅವರಿಗೆ ತೊಂದರೆ ಆಗೋದು ಬೇಡ, ಅವ್ರು ಆರಾಮಾಗಿದ್ದಾರೆ. ಅಂಥ ಟೈಮಲ್ಲಿ ನಮ್ಮ ಅವಶ್ಯಕತೆ ಇದ್ದಂಥ ಟೈಮಲ್ಲಿ ಆವಾಗ ಏನು ಬೇಕಾಗುತ್ತೆ ಆ ಸಿಚುವೇಶನಿಗೆ ಆವಾಗ ನೋಡೋಣ. ಇನ್ನು ಅಮ್ಮನಿಗೂ ಕೂಡ ಅವರು ಸಿಂಗಲ್ ಆಗಿದ್ದಾರೆ, ನಾವು 2 ಹೆಣ್ಣು ಮಕ್ಕಳಿದ್ದೀವಿ, ಅಕ್ಕ ನಾನು. ಇನ್ನು ಅಕ್ಕನ ಜೀವನದಲ್ಲಿ ಅವಳ ಮಕ್ಕಳನ್ನ ಸಾಕೋದ್ರಲ್ಲಿ ಅವಳು ಬ್ಯುಸಿಯಾಗಿದ್ದಾಳೆ. ನಾನು ಕೂಡ ನನ್ನ ಒಂದು ಗುರಿ ಏನಿದೆ ಅದನ್ನು ಸಾಧಿಸಬೇಕು. ನನ್ನ ಮಗಳಿಗೆ ಏನೆಲ್ಲ ನನ್ನಿಂದ ಆಗುತ್ತೋ ಅದನ್ನೆಲ್ಲ ಮಾಡಬೇಕು, ಚೆನ್ನಾಗಿ ಓದಿಸ್ಬೇಕು. ಈ ಒಂದು ಥಾಟ್ಸಲ್ಲಿ ನಾನು ಕೂಡ ನನ್ನ ಲೈಫನ್ನು ತೊಗೊಂಡೋಗ್ತಾ ಇದ್ದೀನಿ. ಸೊ ಅಮ್ಮ ಸದ್ಯಕ್ಕೆ ಈಗ ಆರಾಮಾಗಿದ್ದಾರೆ, ಆರಾಮಾಗಿ ಹೀಗೆ ಇರಲಿ. ಇನ್ನು ನನ್ನ ಅವಶ್ಯಕತೆ ಬೇಕು ಅಂದಾಗ ಆವಾಗ ಆ ಟೈಮಿಗೆ ಏನೆಲ್ಲ ಮಾಡೋಕ್ಕಾಗುತ್ತೆ ಅದನ್ನು ಮಾಡೋಣ ಅಂತ. ಇನ್ನು ಎಲ್ಲ ಕ್ಲೀನಿಂಗ್ಸ್ ಆಯಿತು, ದೇವ್ರ ಪೂಜೆ ಅದೆಲ್ಲ ಆಯಿತು. ಅದೆಲ್ಲ ಮಾಡಿ ಆದಮೇಲೆ ದೀಪ ಹಚ್ಚಿದೆಲ್ಲ ಆದಮೇಲೆ ಇನ್ನು ನನಗೆ ಅಡುಗೆ ಕೆಲಸಗಳೆಲ್ಲ ಇದೆ, ಅಡುಗೆ ಮಾಡಬೇಕು. ಆಲ್ರೆಡಿ ನಾನು ತರಕಾರಿ ಎಲ್ಲ ಕಟ್ ಮಾಡಿ
ಇಟ್ಟಿದ್ದೀನಿ. ಆ ತರಕಾರಿ ಕಟ್ ಮಾಡಿ ಇಟ್ಟಿರೋದ್ರಿಂದ ಸಾಂಬಾರು ಮಾಡಬೇಕು. ಹಾಗೆಯೇ ಈ ಟಿ ವಿ ಹತ್ರ ಒಂದು ವಾಸ್ತು ಗಿಡ ಅಮ್ಮ ನಟ್ಕೊಂಡು ತೊಗೊಂಬಂದು ಕೊಟ್ಟಿದ್ರು, ನೆಟ್ಬಿಟ್ಟು ಅದನ್ನು ಡಬ್ಬದಲ್ಲಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಮರ್ತು ಬಿಡ್ತೀನಿ, ಒಂದೊಂದು ಸತಿ ಅಲ್ಲೇ ಇಟ್ಟಿರ್ತೀನಿ, ಮರ್ತು ಬಿಡ್ತೀನಿ ನೀರು ಹಾಕೋದನ್ನ. ಇವಾಗ ಜ್ಞಾಪಕ ಬಂತು ಅಂತ ಇವಾಗ ನೀರು ಕೂಡ ಹಾಕಿದ್ದಾಯಿತು. ಇನ್ನು ತರಕಾರಿ ಆಲ್ರೆಡಿ ಕಟ್ ಮಾಡಿದ್ದೀನಿ. ಇನ್ನು ಮಸಾಲಾಗೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೋಬೇಕಷ್ಟೇ. ಮಸಾಲ ರೆಡಿ ಮಾಡಿಕೊಂಡು ಸಾಂಬಾರನ್ನು ಮಾಡೋದು. ನನ್ನ ಹಸ್ಬೆಂಡು ಅವರು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ. ಬೇಗ ಬೇಗ ಬಿಸಿ ಸಾಂಬಾರು ರೈಸ್ ಎಲ್ಲ ಮಾಡಿದ್ರೆ ಬಂದ್ಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ಸಂಜೆ ತನಕ ರೆಸ್ಟ್ ಮಾಡಿಬಿಟ್ಟು ಅವರು ಹೋಗ್ತಾರೆ. ಬಿಸಿಲು ಬೇರೆ ಜಾಸ್ತಿ ಇದೆ ಇವತ್ತು. ಆಮೇಲೆ ಮಳೆ ಕೂಡ ಬರುತ್ತೆ, ಬಿಸಿಲು ಕೂಡ ಬರುತ್ತೆ, ಹಿಂಗೇ ಇದೆ ವಾತಾವರಣ. ಮಳೆ ಚೆನ್ನಾಗಿ ಒಂದೊಂದು ಸತಿ ಹಿಡಿದ್ಬಿಟ್ರೆ ನಮ್ಮೂರ ಕಡೆ ಚೆನ್ನಾಗಿ ಮಳೆ ಬರುತ್ತೆ, ಒಂದೊಂದು ಸತಿ ಮಳೆನೇ ಬರಲ್ಲ. ಆ ರೀತಿ ಬಿಸಿಲು ಬಂದರೆ ಸರಿಯಾಗಿ ಬಿಸಿಲು ಬರುತ್ತೆ. ಸೊ ಇವಾಗ ನಾನು ಮಸಾಲಾಗೆಲ್ಲ ಹಾಕೋತಾ ಇದ್ದೀನಿ. ಸೊ ಹೀಗೆ ನಮ್ಮ ಲೈಫು ಹೀಗೆ ಹೋಗ್ತಾಯಿದೆ. ಇನ್ನು ಸ್ವಂತ ಮನೆಗೆ ಸದ್ಯಕ್ಕಂತೂ ನಾವು ಅಲ್ಲಿಗೆ ಹೋಗಲ್ಲ. ತನ್ನದು ಎಜುಕೇಷನ್ ಎಲ್ಲ ಮುಗ್ದಾದಮೇಲೆ ನೋಡೋಣ ಮುಂದೆ ಏನೆಲ್ಲ ಹೇಗೆಲ್ಲ ದಾರಿ ಹೋಗುತ್ತೆ. ಹಾಗೆಯೇ ನನಗೆ ಗುರಿ ಇರೋದು ಎಜುಕೇಷನ್ ಮೇಲೆ ಫೋಕಸ್ ಮಾಡೋದು ಅಷ್ಟು ಮಾತ್ರ ಇದೆ. ಇನ್ನು ಮನೆ ಅದು ಇದು ಎಲ್ಲ ಮುಂದೆ ನೋಡೋಣ. ಸದ್ಯಕ್ಕೆ ಪರಿಸ್ಥಿತಿಗೆ ಈಗಿನ ನಮ್ಮ ಜೀವನದಲ್ಲಿ ಇದು ಯಾವುದು ಕೂಡ ನನಗೇನು ಅಷ್ಟೊಂದು ಕಷ್ಟ ಇಲ್ಲ. ಅಂದರೆ ರೆಂಟ್ ಕಟ್ಕೊಂಡು ಇದು ಮಾಡೋದು. ನನಗೆ ನೆಮ್ಮದಿ ಪೀಸ್ಫುಲ್ ಬೇಕು. ಆ ನೆಮ್ಮದಿಗೋಸ್ಕರನೇ ನಾನು ಹಿಂಗೆ ಸಪ್ರೇಟಾಗಿ ದೂರವಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಅಲ್ಲೇ ಹೋಗಿ ಹತ್ತತ್ರ ಇದ್ದು ಸ್ವಲ್ಪ ಅವಳಿಗೆ ಓದೋದಕ್ಕೂ ತೊಂದರೆ ಮಾಡಿ, ಅಲ್ಲಿ ಏರಿಯಾ ಅಂದರೆ ನಿಮಗೆ ಮಾರ್ಕೆಟ್ ರಸ್ತೆ ಅಂದರೆ ಹೆಂಗಿರುತ್ತೆ, ಸ್ವಲ್ಪ ಗಿಜಿ ಥರ ಇರುತ್ತೆ. ಹೆಣ್ಮಕ್ಳನ್ನ ಇಟ್ಕೊಂಡು ಸ್ವಲ್ಪ ಅಲ್ಲಿ ಇರೋರೆಲ್ಲ ಎಲ್ಲರೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಸ್ವಲ್ಪ ಅವಳಿಗೂ ಕಷ್ಟ ಆಗುತ್ತೆ ಹೋಗೋದಕ್ಕೆ ಬರೋದಕ್ಕೆ. ರಸ್ತೆ ಒಂಥರ ವೆಹಿಕಲ್ಸ್ ಜಾಸ್ತಿ, ಸೌಂಡ್ ಜಾಸ್ತಿ. ಹಾಗಾಗಿ ಸ್ವಲ್ಪ ದೂರ ಇರಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಹಾಗೆಯೇ ಇವಾಗ ತರಕಾರಿನ ಕಟ್ ಮಾಡ್ತಾಯಿದ್ದೀನಿ. ಇನ್ನು ಬೇಗ ಬೇಗ ಸಾಂಬಾರು ಮಾಡಿಬಿಟ್ಟು ಮತ್ತು ಹಾಗೆಯೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ. ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಇವಾಗಂತೂ ತರಕಾರಿ ಬರನೇ ಇಲ್ಲ ಫ್ರೆಂಡ್ಸ್. ನಮ್ಮಮ್ಮ ಅಂತೂ ತರಕಾರಿ ಕೊಡ್ತಾನೇ ಇರ್ತಾರೆ. ಅಂದರೆ ನಮ್ಮಮ್ಮ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ. ಎಷ್ಟು ಕೇಳಿದರೂ ಕೇಳಲ್ಲ. ಹೋಗಬೇಡ ಆರಾಮಾಗಿರು ಅಂದರೆ ಕೇಳಲ್ಲ. ನನ್ನ ಮನೇಲಿದ್ದರೆ ನನಗೆ ಹುಷಾರಿಲ್ದಂಗೆ ಹಂಗಾಗುತ್ತೆ. ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಹೋಗ್ತಾರೆ. ಅಂದರೆ ಈ ತರಕಾರಿಗಳನ್ನ ಬೀನ್ಸ್ ಕಟ್ ಮಾಡೋದು, ಈ ಥರ ಹೀರೆಕಾಯಿ ಕೊಯ್ಯೋದು ಏನೇನೋ ಇರುತ್ತಲ್ಲ, ಸೊ ಅಂಥ ಕೆಲಸಗಳಿಗೆ ಹೋಗ್ತಾರೆ. ನಮ್ಮ ಅಮ್ಮನೇ ಆಲ್ಮೋಸ್ಟು ಈ ತರಕಾರಿ, ನುಗ್ಗೆಕಾಯಿ ಒಂದಷ್ಟೇ ಸಿಟಿಯಿಂದ ತೊಗೊಂಬಂದಿರೋದು. ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ, ಇನ್ನು ಬದನೆಕಾಯಿ ಎಲ್ಲ ನಮ್ಮ ಮನೆ ಹತ್ರನೇ ಬೆಳೆದಿರೋದು. ಇನ್ನು ಬೀನ್ಸು ಅದೆಲ್ಲನೂ ಅಮ್ಮನೇ ಕಟ್ ಮಾಡೋಕ್ಕೆ ಹೋಗಿದ್ರಲ್ಲ, ಕುಯ್ಯೋಕ್ಕೆ ಹೋಗಿದ್ರಲ್ಲ, ಅವ್ರು ಕೊಟ್ಟಿರೋದು.
ಸೊ ಇವಾಗ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಈ ಅಲಸಂದೆ ಕಾಳು ಕೂಡ ಹಾಕಿದ್ದೀನಿ. ಕಾಳು ಜೊತೆ ಹಾಕಿ ಮಸಾಲ ರುಬ್ಬಿಟ್ಟು ಮಾಡ್ತಾಯಿದ್ದೀನಿ. ಬೇಳೆ ಎಲ್ಲ ಹಾಕಿನೂ ಕೂಡ ಈ ಸಾರು ಮಾಡಿದರೂ ಚೆನ್ನಾಗಿರುತ್ತೆ. ನಾನಿವತ್ತು ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಗೆ ಒಂಚೂರು ಶುಂಠಿ ಹಾಗೆ ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಧನಿಯಾ ಪೌಡ್ರು ಹಾಗೆಯೇ ಮೆಣಸಿನ ಪೌಡ್ರು ಎಲ್ಲ ಹಾಕ್ಬಿಟ್ಟು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ, ಮುದ್ದೆ ಊಟ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಇನ್ನು ರಾತ್ರಿಗೆಲ್ಲ ಮುದ್ದೆ ಮಾಡ್ಕೊಳ್ಬೋದು ಅಂಥೇಳಿ ಇವಾಗ ಈ ಥರ ಮಾಡ್ತಾಯಿದ್ದೀನಿ. ನಮ್ಮಮ್ಮಂಗೆ ಸ್ವಲ್ಪ ಬೇಳೆ ಎಲ್ಲ ಹಾಕಿ ಸಾರು ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಈ ಥರ ಮಸಾಲ ಎಲ್ಲ ರುಬ್ಬಿ ಮಾಡೋವಂಥ ಸಾಂಬಾರುಗಳು ಇಷ್ಟ ಆಗುತ್ತೆ. ಆಮೇಲೆ ಹಳ್ಳಿ ಕಡೆ ಎಲ್ಲ ಯೂಶ್ವಲಿ ಸ್ವಲ್ಪ ಈ ತೆಂಗಿನಕಾಯಿ ಎಲ್ಲ ರುಬ್ಬಿಟ್ಟು ಮಾಡೋವಂಥ ಸಾರೇ ಜಾಸ್ತಿ ನಮ್ಮ ಕಡೆ, ಬೇರೆ ಕಡೆ ಗೊತ್ತಿಲ್ಲ. ನಮ್ಮ ಕಡೆ ಈ ರೀತಿ ತೆಂಗಿನಕಾಯಿ ರುಬ್ಬಿ ಮಾಡೋವಂಥ ಸಾರುಗಳೇ ಜಾಸ್ತಿ. ಹಾಗೆ ಮಾಡಿದ್ದೀನಿ ಇವತ್ತು. ಸೊ ಸಾಂಬಾರೀಗ ಆಲ್ಮೋಸ್ಟ್ ಇನ್ನೇನು ಮಸಾಲ ಎಲ್ಲ ಹಾಕಿ ಕುದಿಯೋದಕ್ಕಿಟ್ಟೆ, ಇನ್ನು ವಿಷಲ್ ಕೂಗಿಸ್ಬಿಟ್ರೆ ಆಯಿತು. ಆ ಕಡೆ ರೈಸ್ ಕೂಡ ರೆಡಿ ಆಗೋಯಿತು. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿದಾಯಿತು. ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳೆದಾಯಿತು. ಹಾಗೆ ಅದೆಲ್ಲ ತೊಳೆದು ಸ್ವಲ್ಪ ಹೊತ್ತು ಹಂಗೇ ವ್ಲಾಗುಗಳು ವೀಡಿಯೋಗಳು ಏನಾದರೂ ನೋಡೋಣ ಅಂತ ನೋಡ್ತಾಯಿದ್ದೆ. ಅಷ್ಟೊತ್ತಿಗೆ ವಾತಾವರಣ ಮಳೆ ಬರೋ ಥರ ಇದೆ. ಗಾಳಿ ಕೂಡ ಸ್ವಲ್ಪ ಜೋರಾಗಿ ಬರ್ತಾಯಿತ್ತು. ಹಾಗಾಗಿ ಬಟ್ಟೆಗಳನ್ನೆಲ್ಲ ಚೇರ್ ಮೇಲೆ ಒಣ ಹಾಕಿದ್ದೆ. ಬಿಸಿಲು ಬಂದಿದೆ, ಚೆನ್ನಾಗಿ ಬಟ್ಟೆಗಳು ಒಣಗಲಿ ಅಂತೇಳಿ ಇವಾಗ ಬಟ್ಟೆಗಳನ್ನೆಲ್ಲ ತೆಗೆದು ಅಲ್ಲೇ ಫೋಲ್ಡ್ ಮಾಡಿಬಿಟ್ಟು ಹಾಗೇ ಎತ್ತಿಟ್ಬಿಡ್ತೀನಿ ಆರಾಮಾಗಿ. ಮತ್ತೆ ಬಟ್ಟೆ ಒಂದೇ ಸತಿ ತೊಗೊಂಡೋಗಿ ಚೇರ್ ಮೇಲೆ ಗುಡ್ಡಾಕ್ಬಿಟ್ಟು ಆ ಥರ ಮಾಡಲ್ಲ. ಇವಾಗ ಇಲ್ಲೇ ಕಾಟ್ ಹಾಕ್ಬಿಟ್ಟಿದ್ದೀನಲ್ವ ಫ್ರೆಂಡ್ಸ್ ಹೊರಗಡೆ, ಅಲ್ಲೇ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ 2 ಗಂಟೆ 2:20 ಇವಾಗ ಬಂದೆ. ಅವಾಗೆ ಬರ್ತೀನಿ ಅಂದೆ. ಹಾಂ ಮಾಡಿಲ್ಲ, ಮಾಡಬೇಕು. ಹಾಂ ಬಜ್ಜಿನ ವಡಾನ ಬಜ್ಜಿನ ಹಾಗೆ ನನ್ನ ಹಸ್ಬೆಂಡ್ ಬರಬೇಕಾದ್ರೆ ಸ್ವಲ್ಪ ಬಜ್ಜಿ ತೊಗೊಬಂದಿದ್ರು. ಮೆಣಸಿಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ. ಸೊ ನಂಚ್ಕೊಳ್ಳೋದಕ್ಕೆ ಏನೂ ಇಲ್ಲ ಅಂತ ಹೇಳಿದೆ, ಹಂಗಾಗಿ ತೊಗೊಬಂದರು. ಹಪ್ಳ ಏನಾದರೂ ಮಾಡೋಣ ಅಂತಲೇ ಅಂದ್ಕೊಂಡೆ, ಇನ್ನು ಅವ್ರು ತೊಗೊಬರ್ತೀನಿ ಅಂತ ಅಂದರು. ಹಂಗಾಗಿ ಎತ್ಲಕ್ಕೆ ಸುಮ್ಮನಾಗೋದೆ ನಾನು. ಸೊ ಇವಾಗ ಊಟ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೀವಿ. ಊಟ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಟಿ ವಿ ನೋಡಿಕೊಂಡು ಆರಾಮಾಗಿ ಊಟ ಮಾಡ್ತಾಯಿದ್ದೀವಿ. ಟೈಮ್ ಎಷ್ಟಾಯ್ತು ನೋಡು. ಇದಕ್ಕಲ್ಲ ತನಗೆ ಬಂತ. ಊಟ ಮಾಡಿ ಸ್ವಲ್ಪ ಹೊತ್ತು ಹಂಗೇ ರಿಲ್ಯಾಕ್ಸ್ ಆಗಿ ಟಿ ವಿ ನೋಡ್ತಾ ಇದ್ವಿ. ಅಲ್ಲೇ ಸಾಯಂಕಾಲ ಆಗೇ ಹೋಯ್ತು.
5 ಕಾಲ ಆಗೋಯ್ತು. ಇನ್ನು 5:30 ಅಷ್ಟರಲ್ಲಿ ತನು ಬಂದುಬಿಡ್ತಾಳೆ. ಸೊ ಇವಾಗ ನಾನು ಕಾಫಿ ಮಾಡೋಣ ಅಂತೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಇವಾಗ ಡ್ಯೂಟಿಗೆ ಹೊರಡ್ತೀನಿ ಅಂತಂದರು. ಮನೆ ನೀನು ಈ ಫೋನ್ ತೊಗೊಂಡು ನಿನ್ನ ಫೋನ್ ಕೊಡು. ನಿನ್ನ ಫೋನಲ್ಲಿ ಕ್ಲಾರಿಟಿ ಚೆನ್ನಾಗೈತೆ ವೀಡಿಯೋಸ್ದು. ಹಾಂ, ಈ ಫೋನಲ್ಲಿ ಇವಾಗ ವೀಡಿಯೋಗಳು ಮಾಡಿದ್ದೀನಿ, ಅದೆಲ್ಲ ಎಡಿಟ್ ಮಾಡ್ಕೊತೀನಿ. ಎಡಿಟ್ ಮಾಡಿದ ಮೇಲೆ ಕಾಫಿಗೆ ಇಟ್ಬಿಟ್ಟು ಇವಾಗ ಇಡ್ಲಿಗೆ ರುಬ್ಬೋಣ ಅಂತೇಳ್ಬಿಟ್ಟು ರುಬ್ತಾ ಇದ್ದೀನಿ. ಬೆಳಗ್ಗೆ ಇಡ್ಲಿಗೆ ಹಾಕಿದ್ದೆ, ಅನ್ನ ಹಾಕ್ಬಿಟ್ಟೆ ರುಬ್ತೀನಿ. ಸ್ವಲ್ಪ ನಾನಿನ್ನು ಅವಲಕ್ಕಿ ಎಲ್ಲ ಹಾಕಲ್ಲ. ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗೇ ಬರುತ್ತೆ. ರೇಷನ್ ಅಕ್ಕಿ ಇಡ್ಲಿ ಇದು. ರೇಷನ್ ಅಕ್ಕಿ ನಮಗೆ ಸ್ಟೋರಲ್ಲಿ ಸಿಗುತ್ತಲ್ವ, ಆ ರೇಷನ್ ಅಕ್ಕಿಯಲ್ಲೇ ಇಡ್ಲಿಗೆ ದೋಸೆಗೆ ಹಾಕ್ಕೊತೀನಿ, ಮತ್ತು ಅಕ್ಕಿ ರೊಟ್ಟಿಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೊತೀನಿ. ಈ ಸಲ ರೇಷನಲ್ಲಿ ರಾಗಿ ಬೇರೆ ಕೊಟ್ಟರು. ನಂಗೆ ರಾಗಿ ಕೊಟ್ಟಿದ್ದು ಖುಷಿಯಾಗೋಯ್ತು. ಯಾಕಂದರೆ ರಾಗಿ ಹಿಟ್ಟು ಕೆ ಜಿಗೆ 55-60 ರೂಪಾಯಿ, 60 ರೂಪಾಯಿ ಹತ್ತತ್ರ ಇದೆ ಅಂದ್ಕೋತೀನಿ, ನಂಗೆ ಮರ್ತೋಗ್ಬಿಟ್ಟಿದೆ. ಸೊ ಒಂದು ಪ್ಯಾಕೆಟ್ 1 ಕೆ ಜಿ ತರ್ತೀವಿ ಅಂದರೆ, ಇಲ್ಲ ರಾಗಿ ನಾವು ಈ ಥರ ತೊಗೊಂಬಂದ್ಬಿಟ್ಟು ಮಿಲ್ ಮಾಡಿಸ್ಕೊಬೋದು. ನಮ್ಮಮ್ಮ ತೊಗೊಂಬಂದೆಲ್ಲ ಮಿಲ್ ಮಾಡಿಸಿ ಕೊಡ್ತಾರೆ. ಈ ಸತಿ ರಾಗಿ ಕೊಟ್ರಲ್ಲ, ಹಾಗಾಗಿ ಖುಷಿಯಾಯಿತು. ನಮ್ಮಮ್ಮನೇ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಿಲ್ಲಿಗೆ ಹಾಕ್ಸ್ಕೊಡ್ತೀನಿ ಅಂತ ರಾಗಿನ ತೊಗೊಂಡೋದ್ರು. ಇಡ್ಲಿನ ಅರ್ಧ ಮಾತ್ರ ರುಬ್ಬಿದೆ, ಅಷ್ಟರಲ್ಲಿ ಕಾಫಿ ಕೂಡ ರೆಡಿ ಆಯ್ತಲ್ಲ. ಫಸ್ಟು ಕಾಫಿ ಕುಡಿದ್ಬಿಟ್ಟು ಆಮೇಲೆ ರುಬ್ಬಿದ್ರಾಯ್ತು ಅಂತೇಳಿ ಇವಾಗ ಕಾಫಿನ ತೊಗೊಂಡೋಗಿ ನನ್ನ ಹಸ್ಬೆಂಡಿಗೆ ಕೊಡ್ತಾಯಿದ್ದೀನಿ. ಇವಾಗ ಇಬ್ಬರು ಕೂಡ ಕೂತ್ಕೊಂಡು ಕಾಫಿ ಕುಡಿದ್ವಿ. ಕಾಫಿ ಕುಡಿದಾದ್ಮೇಲೆ ಇಡ್ಲಿ ಹಿಟ್ಟು ಕೂಡ ರೆಡಿ ಮಾಡಿದೆ. ಇಷ್ಟು ಹಿಟ್ಟನ್ನ ನಾನು ಉಬ್ಬೋದಕ್ಕೆ ಇಡೋದಿಲ್ಲ. ಸ್ವಲ್ಪ ಅರ್ಧ ಹಿಟ್ಟನ್ನ ತೆಗೆದುಬಿಟ್ಟು ನಾನು ಇದರಲ್ಲಿ ಇಟ್ಕೋತೀನಿ, ಫ್ರಿಜ್ಜಲ್ಲಿ ಇಟ್ಕೋತೀನಿ. ಮತ್ತು ನೆಕ್ಸ್ಟ್ ಡೇಗೆ ಅಥವಾ ಅದ್ರ ನೆಕ್ಸ್ಟ್ ಡೇಗೆ ದೋಸೆನೋ ಏನಾದರೂ ಪಡ್ಡುನೋ ಏನಾದರೂ ಒಂದು ಮಾಡ್ತೀನಿ. ಸೊ ನಾಳೆಗೆ ಯೂಸ್ ಮಾಡೋ ಅಂಥದ್ದಕ್ಕೆ ಮಾತ್ರ ಉಪ್ಪನ್ನ ಹಾಕಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಡೋದಕ್ಕೆ ಉಪ್ಪು ಹಾಕಿ ಇಡೋದಿಲ್ಲ, ಹಾಗೇ ಇಟ್ಬಿಡ್ತೀನಿ. ನನ್ನ ಹಸ್ಬೆಂಡ್ ಇನ್ನು ಕಾಫಿ ಕುಡಿದ್ಬಿಟ್ಟು ಅವರು ರೆಡಿಯಾಗಿದ್ದಾರೆ ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ. ತನು ಬರಲಿ, ಅವಳು ಬಂದಮೇಲೆ ಹೋಗೋಣ ಅಂತೇಳಿ ಕಾಯ್ತಾ ಇದ್ದಾರೆ. ಸೊ ಅಷ್ಟೊತ್ತಿಗೆ ತನು ಕೂಡ ಬಂದಳು. ಕ್ಯಾಲ್ಕುಲೇಟರ್ ತೊಗೊಬರ್ಬೇಕು ನಾಳೆಗೆ, ಫಿಸಿಕ್ಸಲ್ಲಿ ಕ್ಯಾಲ್ಕುಲೇಟರ್ ಬೇಕು. ತನು ಕಾಲೇಜಿಂದ ಬಂದ ತಕ್ಷಣ ಕ್ಯಾಲ್ಕುಲೇಟರ್ ಬೇಕು, ಇನ್ನೂ 1-2 ನೋಟ್ಬುಕ್ ಬೇಕು ಅಂತಂದ್ಲು. ನೋಟ್ಬುಕ್ ಆಲ್ರೆಡಿ ಎಲ್ಲದಕ್ಕೂ ಕೊಡಿಸಿದ್ದೆ, ಇನ್ನೂ 1-2 ಬೇಕು ಅಂತಂದ್ಲು ಅಂತೇಳಿ ಇವಾಗ ಹಂಗೇ ಒಂದು ಸ್ಟೇಷನರಿಗೆ ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ಇಲ್ಲೇ ನಮ್ಮನೆ ಪಕ್ಕದ ಏರಿಯಾದಲ್ಲೇ ಒಂದು ಸ್ಟೇಷನರಿ ಇತ್ತು, ಅಲ್ಲಿ ಕೇಳಿದ್ವಿ ಕ್ಯಾಲ್ಕುಲೇಟ್ರು. ಸ್ವಲ್ಪ ಅಲ್ಲಿ ಪ್ರೈಸ್ ಜಾಸ್ತಿ ಹೇಳಿದರು. ಸರಿ ಇನ್ನೇನು ಸಿಟಿ ಕಡೆನೇ ಹೋಗಿ ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀವಿ. ವಾತಾವರಣ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ದಂಟ್ರಮುಖಿ ಕೆರೆ ಏರಿ. ಆ ಹಿಂದ್ಗಡೆ ಕಾಣೋದು ಮುಳ್ಳಯ್ಯನಗಿರಿ ಬೆಟ್ಟ, ಅದ್ರ ಬೆಟ್ಟದ ಸಾಲುಗಳು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಆ ಮೋಡಗಳೆಲ್ಲ. ಇನ್ನು MG ರೋಡ್ ಎಂಟ್ರೆನ್ಸಲ್ಲೇ ಇಲ್ಲಿ ಒಂದು ಸ್ಟೇಷನರಿ ಇದೆ, ಅಲ್ಲೇ ತೊಗೊಂಡ್ವಿ. ಅದ್ರ ಪಕ್ಕನೇ ಈ ಮಂಗಳೂರು ಬಜ್ಜಿ ಮತ್ತು ಈ ಥರ ಬೋಂಡ, ಇಡ್ಲಿ ಎಲ್ಲ ಮಾರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಊರಿಗೆ ಬಂದಾಗೆಲ್ಲ ತಿಂತಾಯಿದ್ವಿ. ಸೊ ಅಲ್ಲಿ ಕೂಡ ನಾವು ಉದ್ದಿನ ವಡೆ ಬರುತ್ತಲ್ವ, ಅದನ್ನ ತಿಂದುಬಿಟ್ಟು ಇವಾಗ ಸೀದಾ ಮನೆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಅಮ್ಮನ ಮನೆಗೆ. ಅಮ್ಮನ ಮನೆಗೆ ಹೋಗೋಣ ಅಂತೇಳಿ. ನಮ್ಮಮ್ಮ ಯಾಕೋ ಬನ್ನಿ ಬನ್ನಿ ಅಂತ ತುಂಬಾ ಫೋರ್ಸ್ ಮಾಡಿದರು. ಇಲ್ಲಿಗೆ ಬನ್ನಿ ಅಂತೇಳಿ. ಆಮೇಲೆ ಜೋಳದ ರೊಟ್ಟಿ ಮಾಡ್ತೀನಿ, ಮತ್ತು ತರಕಾರಿ ಕಾಳು ಪಲ್ಯ ಮಾಡ್ತೀನಿ, ಆಮೇಲೆ ತಿಂದ್ಕೊಂಡು ಹೋಗುರುವಂತೆ ಅಂತ ಕರೆದ್ರು. ಸರಿ ನಮ್ಮಮ್ಮ ಯಾಕೋ ತುಂಬ ಫೋರ್ಸ್ ಮಾಡ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಸೀದಾ ಇವಾಗ ಅಮ್ಮನ ಮನೆ ಕಡೆ ಹೋಗೋಣ ಅಂತೇಳಿ ತನ್ನದು ಬ್ಯಾಗ್ ಕೂಡ ತೊಗೊಂಡು ಅಲ್ಲೇ ಓದ್ಕೊಂಡ್ರೆ ಆಯಿತು ಅಂತೇಳಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಈಗ. ಸೊ ಈ ಸಾಯಂಕಾಲ ಟೈಮಲ್ಲಿ ಈ ರೀತಿ ನಮ್ಮೂರು ವಾತಾವರಣ, ಬೆಟ್ಟ ಗುಡ್ಡ, ಮರ ಗಿಡ, ತೋಟ ನೋಡೋದೇ ಕಣ್ಣಿಗೆ ಹಬ್ಬ. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ನಂಗೆ ನಿಜವಾಗ್ಲೂ. ಇದೆಲ್ಲ ನೋಡಬೇಕಂದ್ರೆ ತುಂಬ ಖುಷಿ ಅನ್ನಿಸ್ತಾ ಇದೆ.
ತೆಗ್ದಾ ಬರ್ತಾ ಇಲ್ಲ ಅಮ್ಮ. ಈ ಅಜ್ಜಿ ಹಿಂಗೆ ಅದೇನು ಚಂದ ಗೇಟ್ ಹಾಕಿದೀಯ, ಬಾ ಇಲ್ಲಿ ತೆಗಿ ಬಾ. ಗೇಟ್ ತೆಗಿಯಕ್ಕೆ ಹೆಂಗೆ ತೆಗಿಯಕ್ಕಾಗುತ್ತೆ? ಅದೇನು ಚಂದ ಗೇಟ್ ಹಾಕಿದ್ಯಾ ಆ ಟೈಟಾಗಿ, ಅಷ್ಟೋ ತನಕ ನಿಂತ್ಕೊಂಡು ತೆಗಿ ಹಂಗೆ. ಏನು ಮಾಡ್ತಾ ಇದೀಯ? ತರಕಾರಿನ ಮಂಕಂಡಿದ್ದ? ಹಾಂ ಇನ್ನು ಅಮ್ಮ ತರಕಾರಿ ಎಲ್ಲ ಕಟ್ ಮಾಡಿ ಪಲ್ಯ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ತನುಗೆ ಊರಿಂದ ಅಂದರೆ ಬೆಂಗಳೂರಿಂದ ಅವಳು ಕ್ಲಾಸ್ಮೇಟು ಫ್ರೆಂಡ್ ಫೋನ್ ಮಾಡಿದ್ಲು, ಅವಳ ಹತ್ರ ಮಾತಾಡ್ತಾಯಿದ್ಲು. ಹಾಗೆಯೇ ಇಲ್ಲಿ ಅಮ್ಮ ಮನೆಯಲ್ಲಿ ನನ್ನ ಫೇವ್ರೆಟ್ ಜಾಗ ಇದೇನೆ, ಟೆರೆಸ್ಸು. ಇಲ್ಲಿ ಮೇಲೆ ಬಂದರೆ ನಮ್ಮೂರ ವಾತಾವರಣ ಎಲ್ಲ ನೋಡೋಕೆ ಖುಷಿಯಾಗುತ್ತೆ. ಈ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ, ಹಾಗೆಯೇ ಹೊಲ ಗದ್ದೆಗಳು ಕಾಣಿಸುತ್ತೆ, ಸನ್ರೈಸ್ ಆಗೋದು ಕಾಣಿಸುತ್ತೆ, ಸನ್ಸೆಟ್ ಆಗೋದು ಕಾಣಿಸುತ್ತೆ, ಖುಷಿಯಾಗುತ್ತೆ. ಹಾಗೆ ಅಲ್ಲಿ ಏನು ಮನೆಗಳು ಕಾಣ್ತದೆ ನೋಡಿ, ಅಲ್ಲೇ ನಮ್ಮ ಮನೆ ಇರೋದು, ಈಗ ನಾವು ಮಾಡ್ಕೊಂಡಿರೋ ಮನೆ. ಹಿಂಗೆ ಹೊಲ ಗದ್ದೆಗಳ ಮೇಲೆ ಶಾರ್ಟ್ಕಟ್ಟಲ್ಲೇ ಬಂದುಬಿಡ್ಬೋದು. ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ. ಫೋನ್ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ದಿರೋದ್ರಿಂದ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಬರೀ ಕಣ್ಣಲ್ಲಂತೂ ನೋಡೋದಕ್ಕೆ ಖುಷಿಯಾಗುತ್ತೆ. ಇನ್ನು ಪಕ್ಷಿಗಳೆಲ್ಲ ಸಂಜೆ ಟೈಮಲ್ಲೆಲ್ಲ ಹಾರಾಡ್ತಾ ಇರುತ್ತೆ. ಸೊ ನಾನು ಮನೆಗೆ ಅಂದರೆ ಈಗ ಇಲ್ಲಿ ಶಿಫ್ಟ್ ಆದಮೇಲೆ ಟೆರೆಸ್ ಮೇಲೆ ಬಂದಿಲ್ಲ. ಇವತ್ತು ಬರಬೇಕು ಅನ್ನಿಸ್ತು, ಹಂಗಾಗಿ ಹಾಗೇ ಟೆರೆಸ್ ಮೇಲೆ ಬಂದೆ. ತನೂ ಕೂಡ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ಲಲ್ವ, ಸೊ ಹಂಗೇ ನಾನು ಬಂದ್ಬಿಟ್ಟು ವಾತಾವರಣ ಎಲ್ಲ ನೋಡ್ತಾ ಇದ್ದೀನಿ. ನೋಡಿ ಇನ್ನು ಈ ತೋಟಗಳೆಲ್ಲ ಹೋಗ್ತಾ ಇರುತ್ತೆ, ಸೈಟ್ಗಳಾಗುತ್ತೆ ಅನಿಸುತ್ತೆ. ಸೊ ಸೈಟ್ಗಳೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮೂರೆಲ್ಲ ಹೊಲ ಗದ್ದೆ ಎಲ್ಲ ಹೋಗ್ತಾ ಇದೆ. ಯಾವ ಬುಕ್ಕು ಗಟ್ಟಿ ಇಲ್ಲಡ? ಯಾವ ಈ ಟೆಕ್ಸ್ಟ್ ಬುಕ್ಗಳು ಹಿಂಗಂದ್ರೆ ಈಸಿಯಾಗಿ ಅರ್ಧೋಗುತ್ತೆ, ಅದಕ್ಕೆ ಬೈಂಡ್ ಹಾಕ್ಲೇಬೇಕು, ಇಲ್ಲಾಂದ್ರೆ ನಾನು ಬೈಂಡ್ ಹಾಕ್ಕೊಡ್ತೀನಿ ಅಂತ ಹೇಳಿಲ್ವ? ಹಾಗೆ ಇವತ್ತು ತೊಗೊಂಬಂದಿದ್ದು ಕ್ಯಾಲ್ಕುಲೇಟರ್ ಇದ್ದೇನೆ. ಅವಳಿಗೆ ಬೇಕು ಅಂತ ಕೇಳಿದ್ಲಲ್ಲ ಅಂತೇಳಿ ಒಂದೆರಡು ಬುಕ್ಸು, ನೋಟ್ ಬುಕ್ಸು ಹಾಗೆಯೇ ಕ್ಯಾಲ್ಕುಲೇಟರ್ ತೊಗೊಬಂದೆ. ಇನ್ನು ಬುಕ್ಸ್ಗೆಲ್ಲ ಬೈಂಡ್ ಹಾಕೋಣ ಅಂತೇಳಿ ಕವರ್ ಬೈಂಡ್ ಕೂಡ ತೊಗೊಬಂದಿದ್ದೀನಿ. ಆಗ್ತಿಲ್ಲ, ಇಷ್ಟೊತ್ತಂಗ ವರ್ಕ್ ಆಗ್ತಿತ್ತಲ್ಲ ಇದೊತ್ತು ಕ್ಯಾಲ್ಕುಲೇಟರ್. ಲೈಫಲ್ಲಿ ಕ್ಯಾಲ್ಕುಲೇಟರ್ ಮುಟ್ಟಿಲ್ಲ, ನಮ್ಗೆ ಗೊತ್ತಿಲ್ಲ. ಚೆನ್ನಾಯ್ತಾ? ಬುಕ್ ಕ್ವಾಲಿಟಿ ಚೆನ್ನಾಯ್ತಾ ನೋಡು. ಬಾಕ್ಸಲ್ಲಿ ಬಿದ್ದೋಯ್ತದ, ಕೈ ಬೇರೆ ಬೆಳ್ಳಿಂದಿದ್ದಕ್ಕೆ ಬಂದ್ಬಿಟ್ಟು ಉರಿತದ. ಬುಕ್ಸ್ ತೆಗಿ, ಹೆಂಗಿದೆ ನೋಡೋಣ ಪೇಜ್. ಚೆನ್ನಾಯ್ತಾ ಕ್ವಾಲಿಟಿ? ಅವು ಮೊನ್ನೆ 80 ರೂಪಾಯಿದು ಅವು ಚೆನ್ನಾಗಿದ್ದಾವೆ, ಇವು ಚೆನ್ನಾಗಿದ್ದಾವೆ ನೋಡು. ನಂಗೆ ಅವೇ ಇಷ್ಟ ಆಯ್ತು. 80 ರೂಪಾಯಿಂದ ಎಷ್ಟು ಚೆನ್ನಾಗಿದೆ ನೋಡಿ. ಓ ಇಲ್ಲ ಈ ಡಿಸೈನ್ ಏನಿದೆ, ಓ ಇದು ಚೆನ್ನಾಗೈತೆ ಚಿನ್ನಿ ಕ್ವಾಲಿಟಿ, ಅದಕ್ಕೆ 80 ರೂಪಾಯಿ. ಎಷ್ಟು ಚೆನ್ನಾಗಿದೆ ನೋಡಿ, ನೋಟ್ಸ್ ಎಷ್ಟು ಚೆನ್ನಾಗಿ, ಪೇಜಸ್ಸು ಚೆನ್ನಾಗಿದ್ದಾವಲ್ವಾ? ಹೌದು ಚಿನ್ನಿ. ಡಾಮ್ಸ್ ದೊಡ್ಡ ಕಂಪನಿ ಆಬ್ವಿಯಸ್ಲಿ. ಓ ಅದಕ್ಕೆ ಚೆನ್ನಾಗಿ 80 ರೂಪಾಯಿ 200 ಪೇಜು ಅಲ್ವಾ? ಅದು ಈ ಗಾಯತ್ರಿ ಸ್ಟೋರಲ್ಲಿ ತಂದಿದ್ವಲ್ಲ, ಅದು ಕ್ಲಾಸ್ಮೇಟಾ? ನೋಡಿ ಇದು ಚೆನ್ನಾಗಿದೆ ಮುಂದೆ ನೋಡಿ. ಇದು ಕ್ವಾಲಿಟಿ ಚೆನ್ನಾಗಿತ್ತಲ್ಲ. ಈ ಥರ ಶೈನಿ. ಇದು 56 ರೂಪಾಯಿ 58 ರೂಪಾಯಿ ತಗೊಂಡ್ರು ಒಂದಕ್ಕೆ ಅಲ್ವಾ? 10 ರೂಪಾಯಿ ಜಾಸ್ತಿ. ಅದೇ 8 ರೂಪಾಯಿ ಜಾಸ್ತಿ. 8 ರೂಪಾಯಿ ಜಾಸ್ತಿ. ಪೇಜು ಓಕೆ. ಇದು ಇದೇ ನನ್ನ ಮುಂದೆ ಏನು ಅಷ್ಟೊಂದು ಹೇಳ್ಕೊಳಂಗಿಲ್ಲಲ್ಲ. ಪೇಜ್ ಚೆನ್ನಾಗಿದ್ದಾವೆ ಚಿನ್ನಿ, ನೋಡು ಪೇಜ್ ಕ್ವಾಲಿಟಿ. ಪೇಜ್ ಚೆನ್ನಾಗಿದೆ ಅಲ್ವಾ? ಪೇಜ್ ಬರೆದ್ರೆ ನಂಗೆ ಹಿಂದ್ಗಡೆ ಒಂಥರ ಗಲೀಜಾಗುತ್ತೆ. ಪೇಜ್ ಕ್ವಾಲಿಟಿ ನೋಡಿ, ತಿಕ್ಕಾಗಿದೆ ಪೇಜ್, ಪರವಾಗಿಲ್ಲ. 50 ರೂಪಾಯಿ 200 ಪೇಜ್ ಅಲ್ವಾ? ಇದು 50 ರೂಪಾಯಿ, ಇದು 58 ರೂಪಾಯಿ, ಇದು 80 ರೂಪಾಯಿ. ಇಲ್ಲೇ ನಮ್ಮ ಮನೆ ಹತ್ರ ತೊಗೊಂಡಿದ್ದು. ಅಗಲನೂ ಇದೆ, ಸ್ವಲ್ಪ ಅಗಲ ಇದೆ.
ಬಟ್ ಪೇಜ್ ತುಂಬ ಚೆನ್ನಾಗಿತ್ತಲ್ವಾ? ಬೈಂಡ್ ಹಾಕ್ಕೊಡ್ತೀನಿ ಇರು. ಇದಕ್ಕೆ ಬೇಡ. ಅಲ್ಲ ಇದಕ್ಕೆ ಬೇಡ, ಬರೀ ನೋಟ್ ಟೆಕ್ಸ್ಟ್ ಬುಕ್ಕಿಗೆ ತಾನೇ ಹಾಕಿದ್ರೆ ಆಯ್ತು. ಬೆಳಿಗ್ಗೆ ಚಟ್ನಿ ಮಾಡಬೇಕು. ಬೆಳಿಗ್ಗೆ ಏನು ತಿಂಡಿ? ಇಡ್ಲಿಗೆ ಹಾಕಿದ್ದೀನಿ. ಇಡ್ಲಿನ ಸಾಫ್ಟಾಗಿ ಬರುತ್ತಾ? ರುಬ್ಬಿಟ್ಟು ಬಂದೆ. ಚಟ್ನಿ ಮಾಡ್ಕೊಡಲ್ಲ ಚಟ್ನಿ 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 ಅಂತ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಹಾಕಲ್ಲ ಚಟ್ನಿಗೆ ಜೀರಿಗೆ ಹಾಕಲ್ಲ. ಆಫ್ ಮಾಡಲ? ಟಮಾಟೆ ಹಣ್ಣು ಹಾಕಿ ಚಟ್ನಿಗೆ ಹಾಕೋದಾದ್ರೆ ಟಮಾಟೆ ಹಣ್ಣು ಹಾಕ್ತಾರೆ ಚಟ್ನಿ. ಅಮ್ಮ ಅವತ್ತೊಂದು ಟೊಮೆಟೊ ಚಟ್ನಿ ಮಾತ್ರ ಹಾಕೋದು. ನೀವು ಟೊಮೆಟೊ ಚಟ್ನಿ ಮಾಡ್ತೀರಲ್ಲ ಅದು ಮಾಡಿ. ಇಡ್ಲಿ ಟೊಮೆಟೊ ಚಟ್ನಿ ಚೆನ್ನಾಗಲ್ಲ ಚಿನ್ನಿ, ಕಾಯಿ ಚಟ್ನಿ ಹಾಕ್ಬೇಕು. ಇಡ್ಲಿ ಕಾಯಿ ಚಟ್ನಿ. ಅಕ್ಕಿ ರೊಟ್ಟಿ ಅಂತ ಹೋಗಾದ್ರೆ ರೊಟ್ಟಿಗಳಿದ್ರೆ ಟೊಮೆಟೊ ಚಟ್ನಿ ಚೆನ್ನಾಗಿ, ಚಪಾತಿಗೆ ಅಂತ ನಂಗೆ ಟೋಟಲಿ ಚಪಾತಿಗೆ ಚಟ್ನಿನೇ ಇಷ್ಟ ಆಗಲ್ಲ. ನಿಂಗೆ ಇಷ್ಟ ಆಗುತ್ತೆ? ನಮ್ಗೆ ಓನ್ಲಿ ಪಲ್ಯಗಳು ಇಷ್ಟ. ಚೆನ್ನಾಗಿರಲ್ಲ ಚಟ್ನಿ ಚಪಾತಿಗೆ. ಆ ಗೋಧಿ ಟೇಸ್ಟು ಚಟ್ನಿ ಟೇಸ್ಟ್ ಎರಡು ಒಂದೇ ಥರ ಇರುತ್ತೆ. ಒಂದೇ ಥರ ಅಲ್ಲ, ಟೆಕ್ಸ್ಚರ್ ಒಂದು ಸ್ವಲ್ಪ ಹಂಗೆ ಇರುತ್ತೆ. ಓದ್ಕೋಬೇಕು ಲಾಸ್ಟ್ ಕಟ್ ಮಾಡ್ಕೊಂಡು ಒಬ್ಬರಿಗೆ ಆಗಲ್ಲ. ಆಯ್ತು, ಆಫ್ ಮಾಡಲೇ ಇದೀನಾ? ಹೇಳಿ ತೀರಿ ಟೇಪಿ ಸುಮ್ಮನೆ ಪ್ರಮೋಷನ್ ಎಕ್ಸಾಮ ಮಾಡ್ತಿದ್ವಿ ಅಂದರೆ ಎಲ್ಲರೂ ಯೂಸ್ ಮಾಡ್ತಿರ್ತೀವಿ. ನಿಜಾನಕ್ಕೆ ಇಡೀ ನನ್ನ ಬುಕ್ಸ್ನ ಜಾರ್ತಾ ಇದ್ದಡ. ಯೂನಿಫಾರ್ಮ್ ಯಾವಾಗ ಕೊಡ್ತಾರಲ್ಲ? ಯೂನಿಫಾರ್ಮ್ ಯಾವಾಗ ಕೊಡ್ಬೋದು ನಿಮ್ಮ ಪ್ರಕಾರ? ಗೊತ್ತಿಲ್ಲ. ಚಿನ್ನಿ ಇಷ್ಟೇ ಪುಸ್ತಕನ ಓದೋದು? ಇಷ್ಟೇನಾ ಅದು? ಚಿನ್ನಿ ICSE ಇಷ್ಟಿಷ್ಟು ನೋಡ್ಬಿಟ್ಟು ಇವು ಇಷ್ಟೇ ಥರ ಕಾಣ್ತಿದ್ದಾವೆ ನನ್ನ ಕಣ್ಣಿಗೆ, ಅಲ್ವಾ? ನನಗೂ ಅದೇ ಅನ್ನಿಸ್ತು. ರಾಗಿ ಹಿಟ್ಟು ಮಿಕ್ಸ್ ಆಗ್ಬಿಟ್ಟೈತೆ ಅನ್ಸುತ್ತೆ ಇದಕ್ಕೆ, ಅಲ್ವಾ? ರಾಗಿ ರೊಟ್ಟಿ ಥರ ಕಾಣುತ್ತೆ, ಜೋಳದ ರೊಟ್ಟಿ ಆದರೆ. ಮೊಳಕೆ ಕಾಳು ಹಾಕಿದ್ದಾ? ತಿನ್ನು. ಹಾಯ್. ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಚಿನ್ನಿ. ಈಗ ತಿಂತಾ ಇದ್ದೀವಿ, ಬಾ ತಿನ್ನು. ಏಕೆ? ಅಲ್ಲಿ ಆನ್ಸರ್ ಕೊಡು ಫಸ್ಟು. ನಮ್ಮ ಅಮ್ಮನ ಮನೆ ತಿಂದ ಬೈತಾಳಮ್ಮ, ಅದಕ್ಕೆ ನಾನು ನಿಮ್ಮ ಮನೆ ತಿನ್ನೋಲ್ಲ. ನಮ್ಮ ಅಮ್ಮನ ಮನೆ ತಿಂದ್ರೆ ಬಜೆಟ್ ಅಂತ. ಅಲ್ಲಮ್ಮ ಅಮ್ಮ ಅಮ್ಮ ಡೈಲಿ ಬಂದು ತಿಂದೋಗ್ತಿ ಅಂತ ಮಾಡಿಟ್ರೆ ಸುಮ್ಮನೆ ಏನಕ್ಕೆ ಅವರಿಗೆ ಶ್ರಮ ಕೊಡೋದು ವಯಸ್ಸಾದವರಿಗೆ? ಎಲ್ಲ ಮೇಲೆ
ಅವ್ರವ್ರ ಹೊಟ್ಟೆ ಬೇಯಿಸ್ಕೊತೀನಲ್ಲ ಮತ್ತೆ ಬೈತಾಳೆ ನಮ್ಮಮ್ಮ ನಂಗೆ ರುಚಿ ಮಾಡಿಟ್ಟೋಗಿರುತ್ತೆ ನೀನು ಒಬ್ರು ತಿನ್ನುತ್ತೀಯ ಅಂತ ಬಿಟ್ಟು ಬೈತಾಳೆ. ಬಾಯಿ ಮುಚ್ಕೊಂಡು ಕುತ್ಕೊಂಡು. ಅಲ್ಲ ನಾವು ಮನೇಲಿ ಮಾಡಿದಾಗ ಓ ನಿಮ್ಮಮ್ಮ ಮಾಡಿ ಇಕ್ಕೋದು ನಾನು ನೋಡಿದ್ದೀನಿ, ಸುಮ್ಮನೆ ತಿನ್ನು ತಲೆ ತಿನ್ಬೇಡ. ಅದಕ್ಕೆ ಇಷ್ಟು ದೊಡ್ಡ 9 months ಪ್ರೆಗ್ನೆಂಟ್ ಹೊಟ್ಟೆ ಬಂದ್ಬಿಡ್ತೀಯ. ಹೌದು. ನಿಮ್ಮಮ್ಮ ಮಾಡಿಕ್ಕಿರೋದಲ್ಲ ಅದು ಕಾಲೇಜ್ ಬಾಯ್ ನೋಡಿ, ಕಾಲೇಜ್ ಬಾಯ್. ಅಲ್ಲೂ ಇರೋದು ಬಿಡಲ್ಲ, ಎಲ್ಲೂ ಫೋನ್ ಕೊಡಿ ಟಾರ್ಚರ್ ಮಾಡ್ಕೊಡ್ತೀಯ. ನಾನೇ ಅನ್ಕೊಂಡು ಯಾರು ನಿನ್ನ ಇಲ್ಲ ಮುರಳಿ ಕಾಲೇಜಿಗೆ ಹೋದ್ರೆ ನಾನು ಅಲ್ಲೂ ಮನೆಗೆ ಬಾ ಕಾಲೇಜಿಗೆ ಹೋಗ್ಬೇಡ ಬಾ ಅಂತ ಕರಿತೀನಿ. ಬಾ ಅಂತ. ಓದಬೇಡ ಮನೆಗೆ ಬಾ ಅಂತ ಏನಂತ ಮಾತಾಡ್ತೀಯಪ್ಪ, ಸೆನ್ಸ್ಲೆಸ್. ಬರೋದೇನಮ್ಮ ಹೊಸ ಗಾಡಿಯಲ್ಲಿ ಜಾಲಿನೇ. ಜಾಲಿ ಹೊಸದಲ್ಲ ಅದು ಹಳೇದು. ಎಸ್ ಷರತ್ತು. ಹೊಸದಲ್ಲ ಕಣ ಹಳೇದದು. ಏನು ಹೆಸರು ಪಾಪದು? ಮೋಕ್ಷಿತ್. ಅಯ್ಯಪ್ಪ ಬಾಯ್ ಬಾಯ್ ಬರ್ಲಾ? ಬಾಯ್. ಓ ಮಗು ಜೋರ ಬಾಯ್ ಹೇಳ್ತೈತಿ. ಇನ್ನೊಂದು ದಿನ ಬಂದಾಗ ರೌಂಡ್ ಓಡಿಸ್ತೀನಿ ಆಯಿತಾ? ತಡಿ ಪಾಪು ಐತೆ. ಎಸ್ ಆರ್ಟ್ ಹಾಕ್ಸಿದ್ದೀನಿ ಅಂತ ತಾನೇ ಅಂದೆ. ಎಲ್ಲಪ್ಪ ಲೈಟು ಮನೆ ಲೈಟ್ ಸ್ವಿಚ್ಚು. ವಾವ್ ಹಿಂಗೆ ಜಾತ್ರೆ ಚಿನಿ ಇಲ್ಲ. ಓ ಕುಣಿದ್ಬಿಟ್ರೆ ಮನೆ ಅವತ್ತು 2-3 ಥರ ಬಂತು ಕಡೆ. ಇಲ್ಲಿ ನೋಡಿ ಚಿನಿ ಲೈಟು ಇಲ್ಲೋಡಿ, ಇಲ್ಲಿ 2-3 ಥರ ಬರುತ್ತೆ. ಬಾಬಾ ಏನೇ ಮನೆ ನಿಂದು ಜಗ ಗಾಡಿ. ಆಫ್ ಮಾಡಿ ಮನೆ. ಓ ಬೆಡ್ ಲೈಟ್ ಬೇರೆ ಇದೆಯಾ? ಆಟೋದಲ್ಲೇ ಮಲ್ಕೊಬಿಡ್ಬಿಡಿ ಬೆಡ್ ಲೈಟ್ ಹಾಕೊಂಡು. ಮನೆ ಈ ಕಡೆ ಒಂದೊಂದು ಗೇಟ್ ಹಾಕ್ಸ್ಬಿಡು. ಗೇಟೆಲ್ಲ ಆಯ್ತದು ಡೋರ್ ಹಾಕ್ಸ್ಬಿಡು. ಸಣ್ಣದಾಗುತ್ತೆ, ಫುಲ್ಲು ಫಿಟ್ ಮಾಡಿಸ್ಬಿಡು. ಆಟೋದಲ್ಲೇ ಸೆಟ್ಲ್ ಆಗ್ಬಿಡು, ಮಲ್ಕೊಬಿಡು. ನಮ್ಮ ಅಮ್ಮಗೆ ಆಟೋ ಇಷ್ಟ ಆಗ್ಬಿಟ್ಟಾಯ್ತಪ್ಪ. ಈ ರೋಡ್ ಮೇಲೆ ಬಂದ್ರೆ ನಡ್ಗಂಗಾಗುತ್ತೆ. ಮುಂಚಿನ ಇಲ್ಲಿ ಇವಿದಾವಲ್ಲ, ಖಾಲಿ ಇದೆಯಲ್ಲ ಜಾಗ, ಮರಗಳು ಜಾಸ್ತಿ ಅಲ್ಲ ಅದಕ್ಕೆ. ಕೆರೆ ಫುಲ್ಲು ಚಳಿ ಆಗುತ್ತೆ. ಆರನ್ ನೋಡು. ಇದ್ರೆ ಇರುತ್ತೆ ಬಿಡು, ಅದೇನು ಪ್ರಾಬ್ಲಮ್ ಆಗಿದೆ ನಿಮಗೆ? ಸೌಂಡ್ ಜಾಸ್ತಿ. ಎಲ್ಲಿ ಮತ್ತೆ ಲೈಟು ಕಿತ್ತಾಕ್ತಂತೆ. ಆ ಲೈಟ್ ಯಾಕೆ ಕಿತ್ತಾಕ್ತೆ? ಇದ್ರೆ ಇರೋದು. ಬ್ಯಾಗ್ ಎತ್ಕೊ ಬಾರಪ್ಪ. ಬ್ಯಾಗ್ ಎತ್ಕೊಂಬ. ಬ್ಯಾಗ್ ಎತ್ಕೊಂಬ.
ಅವ ಆಂಟಿ ಕಾಯ್ತದೆ ನಾವು ಮೆಮೊರಿ ಸಾಕಲ್ಲ ಹ್ಞೂ ಅದು ಬೇರೆ. ಅದೇ ಇರುತ್ತೆ ಅದು ಪಾಳಿ ಸುಮ್ಮನೆ ಇರುತ್ತೆ. ಓದೋದು ಇವಳು ಬ್ಯಾಗ್ ಎತ್ಕೊಂಡ್ಬರಕ್ಕೆ ಹೋಗ್ಬೋದು. ಒಂಬತ್ತುವರೆ ಆಗಿ ಹೋಯ್ತು. ರೆಡಿ ಬರ್ಬೋದು.